ನಮಸ್ತೆ ಫ್ರೆಂಡ್ಸ್, ಸುನಿಲ್ ಭೂಮಿಕಾ ಲೈಫ್ ಲೈನ್ ಯೂಟ್ಯೂಬ್ ಚಾನಲ್‌ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಗೊಜ್ಜು ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. 5 ನಿಮಿಷದಲ್ಲಿ ಈ ತಿಂಡಿ ರೆಡಿ ಆಗುವಂಥದ್ದು. ಯಾರೇ ಬ್ಯಾಚುಲರ್ಸ್ ಆಗಿರ್ಬೋದು, ಮನೇಲಿ ಬೇಗ ಮಾಡುವಂಥ ತಿಂಡಿ. ಹೇಗೆ ಮಾಡೋ ವಿಧಾನ ಅಂತಂದ್ರೆ, ಒಂದು ಕಪ್ ಅವಲಕ್ಕಿ ತಗೊಳ್ಳಿ, ಅದನ್ನ ಒಂದು ಮಿಕ್ಸಿಲಿ ಹಾಕೊಂಡು ಈ ಥರ ಪುಡಿ ಮಾಡ್ಕೊಳ್ಳಿ. ಅದನ್ನೊಂದು 2 ನಿಮಿಷ ನೀರಲ್ಲಿ ನೆನೆಸ್ಕೊಳ್ಳಿ ತೊಳೆದ್ಬಿಟ್ಟು. ಅದಾದ್ಮೇಲೆ ಒಂದು ಪ್ಯಾನ್ ತಗೊಳ್ಳಿ, ಒಂದು ಪ್ಯಾನ್‌ಗೆ ಸ್ವಲ್ಪ ಎಣ್ಣೆ ಹಾಕಿ, 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ, 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಜಾಸ್ತಿ ಹಾಕೊಂಡಷ್ಟು ಏನು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಆಪ್ಷನಲ್ಲು. ಕಡಲೆಬೇಳೆ ಅಥವಾ ಉದ್ದಿನಬೇಳೆ ಯಾವ್ದಾರು ಹಾಕೊಳ್ಳಿ. ನಾನು ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ನೀಟಾಗಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು 5ರಿಂದ 6 ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡಿರಿ. ಬೆಳ್ಳುಳ್ಳಿನ ಹಾಕೊಳ್ಳಿ. ಬೆಳ್ಳುಳ್ಳಿ ಮತ್ತೆ ಕಡಲೆಬೇಳೆ ಎಲ್ಲ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು 2ರಿಂದ 3 ಮೆಣಸಿನಕಾಯಿನ ನಾನು ಒಣಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಖಾರ ನಿಮ್ಗೆ ಹೆಂಗ್ ಬೇಕೋ ಆಪ್ಷನಲ್ ಆಗಿ ನೀವು ಯೂಸ್ ಮಾಡ್ಕೊಳ್ಳಿ ಖಾರನ. ಅದಾದ್ಮೇಲೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ, ಹುಳಿನೂ ಇರಬೇಕು ಅಂತ. ಸೊ ಇಷ್ಟೆಲ್ಲ ಫ್ರೈ ಆಗಿರೋಂಥ ಇದಕ್ಕೆ ನಾನು ಹುಳಿ ಬಿಡ್ತಾ ಇದ್ದೀನಿ. ಹುಳಿ ಬಿಟ್ಟು ಸ್ವಲ್ಪ ಅದನ್ನ 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಬೇಕದು ಮಿಕ್ಸ್ ಆಗಿ. ಯಾಕೆಂದ್ರೆ ಹುಳಿ ಎಲ್ಲ ನೀಟಾಗಿ ಬೆಂದ್ರೆ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ₹10 ಪುಳೋಗ್ರೆ ಪುಡಿ ತಗೊಂಡು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ, ಗೊಜ್ಜು ಅವಲಕ್ಕಿ ಮಾಡ್ಲಿಕ್ಕೆ. ಅದು ಗೊಜ್ಜು ಬೇಕಾಗಿರೋದಕ್ಕೆ. ಖಾರ ಬೇಕು. ಖಾರಕ್ಕೆ ಇನ್ನೊಂದ್ ಸ್ವಲ್ಪ ನಾನು ಖಾರದ ಪುಡಿ ಹಾಕೊಂಡಿದ್ದೀನಿ. ಸೊ ನೀಟಾಗಿ ಅದನ್ನೊಂದು 5 ನಿಮಿಷ ಬೇಯಿಸ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ. ಅದಾದ್ಮೇಲೆ ಅಲ್ಲಿ ನೆನೆಸಿದಂಥ ಗೊಜ್ಜು ಅವಲಕ್ಕಿ ಇತ್ತಲ್ಲ, ಆ ಅವಲಕ್ಕಿನ ಸ್ವಲ್ಪ ಎತ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ. ಇದು ನಾನು ಒಬ್ಬನಿಗೆ ಮಾಡ್ಕೊತಿರೋದು ಇವತ್ತು, ಮನೇಲಿ ಯಾರೂ ಇರ್ಲಿಲ್ಲ ಅಂತ. ಸೊ ಎಲ್ಲರೂ ಮನೇಲಿ ಟ್ರೈ ಮಾಡಿ, ನೀಟಾಗಿ ಆಗುತ್ತೆ. 5 ನಿಮಿಷದಷ್ಟಲ್ಲಿ ಮಾಡ್ಕೋಬೋದು. ಈ ತರ ಆಗುತ್ತೆ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರ್‌ಗೆ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಟೇಸ್ಟ್ ಮಾಡಿ. ಸೊ ಫೈನಲ್ ಆಗಿ ತಿನ್ಲಿಕ್ಕೆ ರೆಡಿ ಆಗಿದೆ ಗೊಜ್ಜು ಅವಲಕ್ಕಿ. ಎಲ್ಲರೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.